to govern the online gaming sector as the Congress regime looks to address the contentious issues dogging the sector ಅಂತ ನೀವು ಮಾತಾಡಿದ್ದೀರಿ. ಇದು ಒಂದು ವ್ಯಸನ. ಇದು ಹಿಂದೆ ನಮಗೆಲ್ಲರಿಗೂ ಕೂಡ ಯುವ ಜನಾಂಗ ಗಾಂಜಾಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಒಂದು ಇನ್ನೂ ಕೂಡ ಆತಂಕ ಇದೆ. ಇವತ್ತು ಹೊಸದಾಗಿ ಈ ಆನ್ಲೈನ್ ಗೇಮಿಂಗ್ ಏನಿದೆ ಅದಕ್ಕೆ ಇವತ್ತು ಅಡಿಕ್ಟ್ ಆಗಿದ್ದಾರೆ. ನಾವು ದಿವಸ ನೋಡ್ತಾ ಇದ್ದೀವಿ, ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ, ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ. ಮಕ್ಕಳು ಇವತ್ತು ಆನ್ಲೈನ್ ಗೇಮಲ್ಲೇ ಆಟ ಆಡ್ತಾ ಇದ್ದಾರೆ. ಸೊ ಇವಾಗ ನಂದು ಸರ್ಕಾರದ ಮುಂದೆ ಪ್ರಶ್ನೆ ಇರೋದು, ನೀವು ಒಂದು 2021ನೇ ಇಸ್ವಿನಲ್ಲಿ ಒಂದು ಅಮೆಂಡ್ಮೆಂಟು ತಂದಿದ್ರಿ. ಅದನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶನ ರದ್ದು ಮಾಡಿತ್ತು. ನೀವು 2023ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕಿದ್ದಾರೆ. 23 ಆಯಿತು, 24 ಆಯಿತು, 25 ಆಯಿತು. ಇದೊಂದು ಬರ್ನಿಂಗ್ ಇಶ್ಯೂ ಅಂತ ಅಂದ್ಕೊಂಡು ಇದನ್ನು ಒತ್ತು ಕೊಟ್ಟು ಆ ಸ್ಟೇನ ಯಾಕೆ ವೆಕೇಟ್ ಮಾಡಿಸಿಲ್ಲ ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವೇ ಹೇಳಿದ್ದೀರಾ ಉತ್ತರದಲ್ಲಿ 8/4/25 ದಟ್ ಈಸ್ 8 ಏಪ್ರಿಲ್ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಡಿಜಿಪಿ CNN ನೇತೃತ್ವದಲ್ಲಿ ಗೇಮಿಂಗ್ ಉದ್ಯಮದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಕಾರ್ಯಪಡೆ ರಚಿಸಲು ನಿರ್ದೇಶನ ನೀಡಲಾಗಿದ್ದು ವರದಿಯನ್ನು ನಿರೀಕ್ಷಿಸಲಾಗಿದೆ. ಏಪ್ರಿಲ್, ಮೇ, ಜೂನ್, ಜುಲೈ, ವಿ ಆರ್ ಇನ್ ದ ಮಂತ್ ಆಫ್ ಆಗಸ್ಟ್. ಒಂದು ಸಮಿತಿ ಇದನ್ನು ನೋಡಿ ಒಂದು ವರದಿ ಕೊಡೋಕ್ಕೆ 4 ಮಂತ್ಸ್ ತಗೊಂಡ್ರೆ ಇನ್ನೂ ಎಷ್ಟು ಅಮಾಯಕರು ಬಲಿಯಾಗಬೇಕು, ಇನ್ನೂ ಎಷ್ಟು ಅಮಾಯಕರು ಈ ಒಂದು ಪಿಡುಗಿಗೆ ಸಿಲುಕಬೇಕು, ಎಷ್ಟು ಪ್ರಾಣಗಳು ಹೋಗಬೇಕು, ಎಷ್ಟು ಆಸ್ತಿ ಹೋಗಬೇಕು. ಅದಕ್ಕೋಸ್ಕರ ಮನಸಭಾಧ್ಯಕ್ಷರೇ ತಮ್ಮ ಮೂಲಕ ಗೃಹ ಸಚಿವರು ಕೇಳ್ತೀನಿ, ಹೇಗೆ ನೀವು ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಇದ್ದೀರಾ? ಇದು ದೇರ್ ಆರ್ 2 ಟೈಪ್. ಒಂದು ಚಾನ್ಸ್, ಗೇಮ್ ಆಫ್ ಚಾನ್ಸ್, ಇನ್ನೊಂದು ಗೇಮ್ ಆಫ್ ಸ್ಕಿಲ್. ಈ ಸುಡೋಕು ಗಿಡೋಕು ಏನು ಬರುತ್ತೆ ಗೇಮ್ ಆಫ್ ಸ್ಕಿಲ್. ಅದು ಇದೇ ಇವು ನನ್ನ ಮೊಬೈಲ್ನಲ್ಲೇ ಬಂದಿದೆ. ನಿನ್ನ ವ್ಯಾಲೆಟಲ್ಲಿ 1,62,000 ರೂಪಾಯಿ ಇಟ್ಟಿದ್ದೀನಿ, ರಮ್ಮಿ ಆಡು ಅಂತ. ಎಷ್ಟು ಜನಕ್ಕೆ ಆ ಟೆಂಪ್ಟೇಷನ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇರ್ತದೆ? ದೇ ಆರ್ ಟೆಂಪ್ಟಿಂಗ್ ದ ಯಂಗ್ಸ್ಟರ್ಸ್, ರಮ್ಮಿ ಆಡಿ. ಅಂಡ್ ಅನ್ಫಾರ್ಚುನೇಟ್ಲಿ ಬಹಳ ಪ್ರಖ್ಯಾತ ವ್ಯಕ್ತಿಗಳು, ಹಾಗೆ ಗುಟ್ಕಾ ಸೇವನೆ ಮಾಡಿದ್ದ ಅಕ್ಷಯ್ ಕುಮಾರು, ಶಾರುಖ್ ಖಾನು, ಅಡ್ವರ್ಟೈಸ್ಮೆಂಟ್, ಆಮೇಲೆ ಅಜಯ್ ದೇವ್ಗನ್ನು, ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಈ ರಮ್ಮಿ ಆಡಿ ಅಂತ ಹರ್ಭಜನ್ ಸಿಂಗ್ ಅಂತ ಅವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವತ್ತು ಟೆಂಪ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಆನ್ಲೈನ್ ಗೇಮ್ ಇದೆ ಅದಕ್ಕೆ ಮಕ್ಕಳು ಪಿಡುಗಾಗದೇ ಇರೋಂಗೆ ಏನು ಕ್ರಮ ತಗೊಳ್ತೀರಾ ಹೇಳಿ.